ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ನೋಡಿ, ಚಿಂದಿ ಬಟ್ಟೆ, ಫುಲ್ಲು ಚಿಂದಿ ಬಟ್ಟೆ, ವೇಸ್ಟ್ ಬಟ್ಟೆ ಇದು. ಇದೇನಕ್ಕಪ್ಪ ಎತ್ತಿಕ್ಕಿದ್ದೀನಿ ಅಂದರೆ, ಒಂದು ದಿಂಬು ಕವರ್ ಮಾಡಬೇಕು, ದಿಂಬು ಮಾಡ್ಕೋಬೇಕಾಗಿತ್ತು. ಅಂದರೆ ಹಳೇದೆಲ್ಲ ವೇಸ್ಟು, ಅದು ಬಿಸಾಕ್ಬಿಟ್ಟೆ. ಹಳೇದೆಲ್ಲ ಒಂಥರ ಆಗ್ಬಿಟ್ಟಿತ್ತು. ಹಾಗಾಗಿ ಹೊಸ್ದಾಗಿ ಮಾಡ್ಕೊಳ್ಳೋಣ, ಈ ಥರ ಚಿಂದಿ ಬಟ್ಟೆ ಇರುತ್ತಲ್ವ, ಈ ಥರ ಎಲ್ಲ ತೊಗೊಂಡು ಡಿಮ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗೆದು ಒದರಿದ್ದೀನಿ ನೋಡಿ. ಈ ಥರ ನೀಟಾಗಿ ಒದರ್ಬಿಟ್ಟು ಕ್ಲೀನಾಗಿ ಇದು ಮಾಡಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಬಟ್ಟೆ ಹೊಲ್ಕೊಂಡು ತುಂಬ್ಕೊಳ್ಳೋಣ. ಯಾವ ರೀತಿ ತುಂಬೋದು ನೋಡೋಣ ಬನ್ನಿ. ಫಸ್ಟ್ಗೆ ನಿಮ್ಮ ಹತ್ರ ಈ ಥರ ಬಟ್ಟೆಗಳಿಲ್ಲ ಅಂದರೆ, ಇಲ್ಲ ಟೈಲರ್ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಥರ ಚಿಂದಿ ಬಟ್ಟೆಗಳನ್ನ ಇಟ್ಬಿಟ್ಟು ಕೊಡಿ ಅಂದರೆ ಕೊಡ್ತಾರೆ. ಬೇಕು ಅಂದರೆ ನೀವು ಅವ್ರಿಗೆ ಹೇಳ್ಬಿಟ್ಟು ಒಂದು ಕವರ್ ಕೊಟ್ಬಿಟ್ರೆ ಕವರ್ಗೆ ಹಾಕಿರ್ತಾರೆ. ನೀವು ಅವಾಗ ಬಿಸಿಲಾಗ ಚೆನ್ನಾಗಿ ಒದರ್ಬಿಟ್ಟು ಚೆನ್ನಾಗಿ ಧೂಳೆಲ್ಲ ಹಿಂಗೆ ಹೊಡೆದ್ಬಿಟ್ಬೇಕಂದ್ರೆ ತುಂಬ್ಕೋಬೋದು. ಆ ಥರನೂ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ವೇಸ್ಟ್ ಬಟ್ಟೆಗಳಿದ್ದರೆ, ಶರ್ಟು ಪ್ಯಾಂಟು ಸೀರೆಗಳು ಆ ಥರದ್ದು ಇದ್ರೂ ಬೇಕಂದರೆ ಆ ಥರದ್ರೆಲ್ಲನೂ ಮಾಡ್ಕೋಬೋದು. ಇದೆಲ್ಲ ಮಾಡೋದೆಲ್ಲ ಮಿಡ್ಲ್ ಕ್ಲಾಸ್ ಅವರೇ, ಫುಲ್ ಐಫೈ ಅವ್ರು ಯಾರು ಮಾಡಲ್ಲ. ಹಂಗಾಗಿ ಇದನ್ನು ನಾವಂತೂ ಮಾಡ್ತೀವಿ. ಮನೇಲಿರೋ ವೇಸ್ಟ್ ಬಟ್ಟೆಗಳನ್ನ ತುಂಬಿ ದಿಂಬು ಥರ ಮಾಡಿ ಅದಕ್ಕೆ ಮೇಲೊಂದು ಕವರ್ ಹೊಲ್ಕೊಂಡು ರೆಡಿ ಮಾಡ್ಕೋತೀವಿ. ಆ ಥರ ಇವಾಗ ಇದಕ್ಕೂ ಅಷ್ಟೇ. ಇವಾಗ ಆಲ್ರೆಡಿ ಒಂದು ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ. ಅದನ್ನು ಹೇಗೆ ತುಂಬೋದು ಅನ್ನೋದು ನೋಡೋಣ ಬನ್ನಿ, ಆಯಿತಾ? ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏನಿಲ್ಲ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇದೆ ಅಂತಲ್ಲ. ಇದು ವೇಸ್ಟ್ ನೈಟಿಗಳು ಟಾಪ್ಗಳು ಇರುತ್ತಲ್ಲ, ಅದನ್ನೇ ಕಟ್ ಮಾಡ್ಕೊಳ್ಳಿ. ಇನ್ನು ಇದೇ ಬೇಕು ಬಟ್ಟೆ ಅಂತೇನಿಲ್ಲ. ಆ ಬಟ್ಟೆನ ಕಟ್ ಮಾಡಿಕೊಂಡು ನಿಮ್ಗೆ ಅಳತೆ ಎಷ್ಟು ಬೇಕು, ಮಿನಿಮಮ್ ಒಂದು ದಿಂಬು ಕವರ್ಗೆ ಇಷ್ಟ ಆದರೆ ಸಾಕು. ಇಷ್ಟು ನೋಡ್ಕೊಳ್ಳಿ. ಆಲ್ರೆಡಿ ದಿಂಬುಗಳಿದ್ದೇ ಇರುತ್ತೆ, ಅದೇ ಅಳತೆಗೆ ನೋಡ್ಕೊಂಡು ಕಟ್ ಮಾಡಿಕೊಂಡು, ಅದಕ್ಕೆ ಅಳತೆ ಬೇಕಾಗೇ ಇಲ್ಲ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ? ಸ್ಟಿಚ್ ಮಾಡಿಬಿಟ್ಟು ಆಲ್ರೆಡಿ ಇದನ್ನು ನಾನೆಲ್ಲ ನೀಟಾಗಿ ಒದರಿದ್ದೀನಿ. ಈ ರೀತಿ ಒದರಿ ಈ ಥರ ಪೇಪರೆಲ್ಲ ಸೇರಿಬಿಟ್ಟಿದ್ದೀನಿ ನೋಡಿ. ಪೇಪರೆಲ್ಲ ಬೇಡ, ಈ ಥರ ಬಟ್ಟೆ ಮಾತ್ರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಇಟ್ಟಿದ್ದೀನಿ. ಇದನ್ನು ನಾನು ಹೇಳ್ದಂಗೆ ನೀವು ಬಿಸಿಲಿದ್ರೆ ಬಿಸಿಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒದರ್ಬಿಟ್ಟು ಹಾಕ್ಕೋಬೋದು. ನಿಮ್ಗೆ ಬೇಕು ಅಂದರೆ ಟೈಲರ್ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಕೊಡ್ತಾರೆ. ನೀವು ವೇಸ್ಟ್ ಪೀಸ್ ಎಲ್ಲ ಕೊಡಿ ಅಂದರೆ ಇನ್ನೂ ದೊಡ್ಡ ದೊಡ್ಡ ಪೀಸೇ ಕೊಡ್ತಾರೆ. ಇಷ್ಟು ಚಿಕ್ಕ ಚಿಕ್ಕಕ್ಕಿಂತ ಈ ಥರ ದೊಡ್ಡ ದೊಡ್ಡ ಪೀಸ್ಗಳೆಲ್ಲ ಕೊಡ್ತಾರೆ. ನೀವು ಬೇಕು ಅಂದರೆ ಈ ಥರ ಒದರ್ಬಿಟ್ಟು ನೀಟಾಗಿ ಈ ರೀತಿ ತುಂಬ್ಕೋಬೋದು. ಆಮೇಲೆ ನೀಟಾಗಿ ಈ ಥರ ತುಂಬಿಕೊಂಡು ಆಮೇಲೆ ಇದನ್ನು ಕವರ್ ಮಾಡಿಬಿಡೋದು. ಎಷ್ಟು ಬೇಕು ನಿಮಗೆ ದಪ್ಪ ನೋಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ತುಂಬ್ಕೊಳ್ಳಿ. ಎಷ್ಟು ನೀಟಾಗಿ ತುದಿಗೆಲ್ಲ ಈ ಥರ ಇಲ್ಲೆಲ್ಲ ನೋಡಿ, ಈ ಕಡೆ ಎಲ್ಲ ತೂರಿಸ್ಕೊಳ್ಳಿ. ನೀಟಾಗಿ ಈ ರೀತಿ ತೂರಿಸ್ಕೊಂಡು ಆಗೆಲ್ಲ ರಾಗಿ ಒಟ್ಟು ಅದೇನೇನೋ ಇರ್ತಿತ್ತು, ಅದರಿಂದ ದಿಂಬುಗಳು ಮಾಡ್ಕೊತಿದ್ರು. ಇಲ್ಲ ಅಂದರೆ ಹತ್ತಿ ಅಂದರೆ ಇವಾಗ ಹಳ್ಳಿ ಕಡೆ ಯಾರಿಗೂ ಹತ್ತಿ ಸಿಗೋಲ್ಲ. ಇದು ಒಣಗಿದ ಹುಲ್ಲಿನ ಕಡ್ಡಿಗೆ ಬರ್ತಾಯಿತ್ತು, ಏನೋ ಒಂಥರ ಒಟ್ಟು ಥರ, ಅದನ್ನು ತುಂಬ್ತಾಯಿದ್ರು. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮಮ್ಮ ಇದ್ದಾಗ ಅದನ್ನು ತುಂಬೋರು. ಹೀಗೆಲ್ಲ ನಾವೆಲ್ಲ ಇದೇ ಬಟ್ಟೆ, ನಮ್ಮ ಮನೆಗಳಲ್ಲೆಲ್ಲ ವೇಸ್ಟ್ ಬಟ್ಟೆ ಅಂದರೆ ಹಳೆ ಸೀರೆಗಳು, ಶರ್ಟು ಪ್ಯಾಂಟ್ಗಳು ಇರುತ್ತಲ್ಲ, ಅದನ್ನೆಲ್ಲ ತುಂಬಿಟ್ಟು ಮಾಡ್ಕೋತೀವಿ. ಇವಾಗ ಇದನ್ನು ಈ ರೀತಿ ತುಂಬ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ? ಹೀಗೆ ತುಂಬ್ಕೊಳ್ಳೋಣ, ಓಕೆನಾ? ಈ ರೀತಿ ಒದರ್ಕೊಂಡು ನೀಟಾಗಿ ಪೇಪರೆಲ್ಲ ತೆಗೆದುಬಿಡಿ. ಬರೀ ಬಟ್ಟೆ ಮಾತ್ರ ನೀಟಾಗಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ನೋಡಿ, ನೋಡಿಕೊಂಡು ಒಂದಷ್ಟು ಲೆವೆಲ್ಗೆ ತುಂಬ್ಕೊಳ್ಳಿ ಸಾಕು. ಈ ಥರ ವೇಸ್ಟ್ ಚಿಂದಿ ಬಟ್ಟೆಗೆ ಒಂದಷ್ಟು ದಿಂಬನ್ನ ರೆಡಿ ಮಾಡ್ಕೋಬೋದು. ಮತ್ತು ಇವಾಗ ನಾವು ಹೆಂಗಿರೋ ಟೈಲರಿಂಗ್ ಕೆಲಸ ಮಾಡ್ತೀವಲ್ಲ, ಕೆಳಗಡೆ ಕೂತ್ಕೊಳ್ಳೋಕ್ಕೂ ನಾವು ಈ ಥರ ರೆಡಿ ಮಾಡಿ ಹಾಕ್ಕೋಬೋದು. ಅದು ಒಂದು ರೆಡಿ ಮಾಡಬೇಕು, ಅದು ಟೈಮ್ ಇಲ್ಲ, ಮಾಡ್ತೀನಿ. ಅದನ್ನು ಬಟ್ಟೆ ಪೀಸ್ಗಳು ಉಳಿಲಿ. ಇವಾಗ ಇರೋ ಪೀಸಲ್ಲಿ ಇವಾಗ ದಿಂಬು ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಅದು ಕೂತ್ಕೊಳ್ಳೋಕ್ಕೂ ಒಂದು ಯಾವಾಗಲಾದರೂ ಅದೊಂದು ವೀಡಿಯೋ ಮಾಡ್ತೀನಿ, ಓಕೆನಾ? ಇವಾಗ ಸದ್ಯಕ್ಕೆ ಈ ರೀತಿ ನಿಮ್ಗೆ ಎಷ್ಟು ಬೇಕು ಗಟ್ಟಿ ನೋಡಿಕೊಂಡು ತುಂಬ್ಕೊಳ್ಳಿ. ಇನ್ನೂ ಸ್ವಲ್ಪ ಇಲ್ಲಿದೆ ಹಾಕ್ಕೋತೀನಿ ರೀ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೂ ಒಂದಷ್ಟು ತೊಗೊಂಡೆ. ಇವಾಗ ಇದ್ರ ಪೀಸ್ ಇಟ್ಕೊಂಡೆ ಕೊಡೋದು, ನಿಮಗೆ ಸುಮ್ಮನೆ ಎಲ್ಲನೂ ಕೊಡೋಲ್ಲ. ಹಾಗಾಗಿ ಫಸ್ಟೇ ಆಲ್ರೆಡಿ ತೆಗೆದು ಇಟ್ಬಿಟ್ರೆ, ನಾನು ದಿಂಬಿಗೋಸ್ಕರನೇ ಎಲ್ಲ ತೆಗೆದಿಟ್ಟಿದ್ದೀನಿ. ವೇಸ್ಟ್ ಪೀಸ್ ಎಲ್ಲ ಯಾವುದು ವೇಸ್ಟ್ ಮಾಡಿಲ್ಲ, ಎಲ್ಲನೂ ನೋಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ಒದ್ರುಬಿಟ್ಟು ಈ ರೀತಿ ತುಂಬ್ಕೊಳ್ಳಿ. ನಾಗಲೇ ಹೇಳಿದ್ನಲ್ಲ, ನೀಟಾಗಿ ತುಂಬಿ ದಿಂಬನ್ನ ರೆಡಿ ಮಾಡ್ಕೊಬೋದು, ಓಕೆನಾ? ಈ ರೀತಿ ನಿಮಗೆ ಯಾವ ಇದು ನಾನು ಇದೇನಕ್ಕೆ ಅಂದರೆ, ಈಗಾಗಲೇ ಇದು ಪೈಪಿಂಗ್ ಕೊಡೋಕ್ಕಾಗುತ್ತೆ ಅಂತ ಅಷ್ಟೇ. ಯಾವುದಾದ್ರೂ ಮ್ಯಾಚಿಂಗಿಗೆ ಪೈಪಿಂಗ್ ಕೊಟ್ಕೋಬೋದು ಅಂತ ತೆಗೆದಿಟ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲ ಅಂದರೆ ಈ ರೀತಿ ತೆಗೆದು ತುಂಬಿ ವೇಸ್ಟ್ ಇರೋದನ್ನು ಈ ರೀತಿ ತುಂಬ್ಕೊಳ್ಳಿ.
ಏನೂ ಆಗಲ್ಲ. ಇದಕ್ಕೆ ಒಂದು ಕವರ್ ಹೊಕ್ಕೊಂಬಿಟ್ರೆ ನೀವು ಎಷ್ಟು ದಿವಸ ಆದ್ರೂ ಅದೇನು ಹಾಳಾಗಲ್ಲ. ಎಷ್ಟು ದಿವಸ ಬೇಕಾದ್ರೂ ಆಮೇಲೆ ಕವರ್ ಮೇಲಿಂದ ಒಗೆದು ಇಟ್ಕೊಂಡ್ರೆ ಸಾಕು, ಮೇಲ್ಗಡೆ ಕವರ್ನ. ಇದು ಒಳಗಡೆ ಹಾಗೇ ಇರುತ್ತೆ, ಓಕೆನಾ, ಅದೇನೂ ಆಗಲ್ಲ. ಪೇಪರ್ ಎಲ್ಲ ತೆಗ್ದಾಕಿದ್ದೀನಿ, ಬರೀ ಬಟ್ಟೆ ಮಾತ್ರ ತುಂಬ್ತಾ ಇದ್ದೀನಿ. ಇದು ನಾನು ಹೇಳ್ದಂಗೆ ಅದೇ ನಿಮ್ಗೆ ಎಷ್ಟು ದಪ್ಪ ಬೇಕು ಅದು ನೋಡ್ಕೊಂಡು ಇದು ಮಾಡ್ಕೊಳ್ಳಿ, ಓಕೆನಾ. ಇದರಲ್ಲಿ ಇನ್ನೂ ಒಂದು ಮಾಡಬೇಕು, ಒಂದು ಸದ್ಯಕ್ಕೆ ಇದೊಂದು ಇದು ಮಾಡ್ತೀನಿ, ಆಮೇಲೆ ಇನ್ನೊಂದು ಹೇಳಿದ್ನಲ್ಲ, ಆಮೇಲೆ ಇನ್ನೊಂದು ರೆಡಿ ಮಾಡ್ಕೊತೀನಿ. ಸದ್ಯಕ್ಕೆ ಬಟ್ಟೆ ಪೀಸ್ಗಳು ಇದ್ದಾಗ ಒಂದೊಂದೇ ರೆಡಿ ಮಾಡ್ಕೊಳ್ಳೋಣ, ಓಕೆನಾ. ಈ ರೀತಿ ತಗೊಂಡು ನಿಮಗೆ ಎಷ್ಟು ದಪ್ಪ ಬೇಕು ಹಿಂಗೆ ತೊಳ್ಕೊಳ್ಳಿ. ಜಾಸ್ತಿ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ. ದಿನ ಮಲ್ಕೋತಾ ಸಣ್ಣ ಆಗಿಬಿಡುತ್ತೆ. ಸ್ವಲ್ಪ ಹಿಂಗೆ ತೊಳ್ಕೊಂಡು ಹಾಕೊಳ್ಳಿ, ಓಕೆನಾ. ನೋಡಿ ಈ ಥರ ಕಪ್ಸೂ ಎಲ್ಲನೂ ಇದೆ, ಇನ್ನೂ ಒಂದಷ್ಟಿದೆ ನೋಡಿ. ಅವತ್ತು ಮೊನ್ನೆ ಆಲ್ರೆಡಿ ತೋರಿಸ್ದೆ ನೋಡಿ, ಇನ್ನೂ ಎಷ್ಟೊಂದಿದೆ. ಆಲ್ರೆಡಿ ಇನ್ನೂ ಒಂದಷ್ಟು ಇದರಲ್ಲೇ ತುಂಬಿಕ್ಕಿದ್ದೀನಿ ನೋಡಿ. ಎಲ್ಲ ಇದು ವೇಸ್ಟ್ ನೋಡಿ, ಎಲ್ಲ ಇದಕ್ಕೆ ಹಾಕಿ ತುಂಬಿಟ್ಟಿದ್ದೀನಿ. ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಕಪ್ಸು ನೋಡಿ, ಕಪ್ಸು ರಿಮೂವ್ ಮಾಡೋದು ಹೆಂಗೆ ಟಾಪ್ಗಳಲ್ಲಿ ಅಂತ. ಅದು ಸುಮ್ಮನೆ ವೇಸ್ಟ್ ಅದು. ಈ ರೀತಿ ಕೆಲವರೆಲ್ಲ ಮಾಮೂಲಿ ಹತ್ತಿಯಿಂದ ಮಾಡಿಸ್ಕೋತಾರೆ, ಹಾಕ್ತಾರೆ. ನೋಡಿದ್ದೀರ ಕೆಲವೊಂದು ಇದರಲ್ಲಿ ಈ ಥರ ಒಳಗಡೆನೇ ಇಟ್ಕೊಂಡಿರ್ತಾರೆ, ಮಧ್ಯೆ ಹಾಕ್ತಾರೆ ಇನ್ನು ದಪ್ಪ ಕಾಣಿಸ್ಲಿ ಅಂತ. ಈ ಥರ ಬಟ್ಟೆ ಪೀಸೆಲ್ಲೂ ಒಳಗಡೆಗೆ ಹಾಕ್ತಾರೆ. ಹಂಗಾಗಿ ನಾವು ಬರೀ ಬಟ್ಟೆ ಪೀಸ್ನೇ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದೀವಿ ಅಷ್ಟೇ, ಏನು ಇಲ್ಲ. ಈ ರೀತಿ ನೋಡಿ, ನನಗೆ ಎಷ್ಟು ಬೇಕಷ್ಟು ನಾನು ಹೇಳಿದ್ನಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು ನನಗೇನು, ಯಾಕಂದ್ರೆ ಜಾಸ್ತಿ ದಪ್ಪ ಆದ್ರೂ ಇದಾಗಲ್ಲ. ಇಷ್ಟ ಆದರೆ ಸಾಕು. ಇದನ್ನು ಇಡ್ತೀನಿ, ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಇನ್ನೇನು ಓಪನ್ ಮಾಡೋಂಗಿಲ್ಲ, ಏನು ಮಾಡೋದು ಕ್ಲೋಸ್ ಮಾಡಿಬಿಡೋದು. ನೀಟಾಗಿ ಸ್ಟಿಚ್ ಮಾಡಿಕೊಂಡು, ಇದು ಮಿಷಿನಲ್ಲಿ ಹಾಕೋಕ್ಕಾಗಲ್ಲ, ಕೈಯೆಲ್ಲ ಸ್ಟಿಚ್ ಮಾಡ್ಕೋಬೇಕು. ಒಂದು ಸೂಜಿಗೆ ಈ ಥರ ದಾರ ಹಾಕ್ಕೊಂಡು ಈ ಥರ ತುದೀಲಿ ಫಸ್ಟ್ಗೆ ಈ ರೀತಿ ತಗೊಳ್ಳಿ, ಓಕೆನಾ. ಏನಿಲ್ಲ, ಮಾಮೂಲಿ ಸ್ಟಿಚ್ ಮಾಡ್ತೀವಲ್ಲ ಅದೇ ಥರ. ಆದರೆ ಮಿಷಿನಲ್ಲಿ ಬೇಕು ಅಂದರೆ ನೀವು ಮಾಡ್ತೀನಿ ಅಂದರೆ ತುದೀಲಿ ಹಾಕ್ಕೊಂಡು ಮಾಡ್ಬೋದು, ಆದರೆ ನನಗೆ ಕಂಫರ್ಟಬಲ್ ಆಗೋಲ್ಲ. ನೀಟಾಗಿ ಒಳಗಡೆ ಎಲ್ಲ ತೋರಿಸ್ಬೇಕಲ್ಲ, ಹಂಗಾಗಿ ನಾನು ಸ್ವಲ್ಪ ಜಾಗ ಬಿಟ್ಟು ಹೊಲ್ಕೋಬೋದು, ಆದರೆ ನಾನು ಹೊಲ್ದಿಲ್ಲ. ಇಲ್ಲಿ ಇಷ್ಟು ಬಿಟ್ಬಿಟ್ಟು ಹಾಕ್ಬಿಟ್ಟು ಒಳಗೆ ಹಿಂಗೆ ತುರ್ಕೋಬೇಕಾಗುತ್ತೆ, ಅವೆಲ್ಲ ಬೇಡ ಅಂತಲೇ ನಾನು ಹಿಂಗೇ ಮಾಡಿದ್ದೀನಿ. ಇವಾಗ ಏನಿಲ್ಲ, ಹಿಂಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ನೀನೇನಿಲ್ಲ. ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಳ್ಳಿ ಸ್ಟಿಚ್ಚು, ಯಾಕಂದರೆ ಓಪನ್ ಆಗಬಾರ್ದು. ಮತ್ತು ಇದು ಓಪನ್ ಆಗಬಾರ್ದು. ಇದ್ರ ಮೇಲೆ ಒಂದು ಕವರ್ ಹಾಕ್ಕೊಂಡ್ರೆ ನೀವು ಕವರ್ನ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು, ಓಕೆನಾ. ಅಷ್ಟೇ, ಈ ಥರ ನೀಟಾಗಿ ಸ್ಟಿಚಿಂಗ್ ಈ ರೀತಿ ಮಾಡಿಕೊಂಡು ಫುಲ್ಲು ಹಂಗೆ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ರೆಡಿ ಮಾಡಿದ್ದೀನಿ. ಇದನ್ನು ಈ ಕಡೆ ಇದು ಮಾಡಿದ್ರೆ ಹೋಗುತ್ತೆ. ಯಾವ್ದು ದಿಂಬು ನೀವು ಅಂಗಡಿಯಲ್ಲಿ ತೊಗೊಬರ್ತೀನಿ ಅಂದರೆ ಇಷ್ಟೊಂದು ದುಡ್ಡು ಕೊಡಬೇಕು, ಆರಾಮಾಗಿ ದಿಂಬು ರೆಡಿ ಆಗುತ್ತೆ, ಓಕೆ. ನೋಡಿ ಈ ರೀತಿ ಇದಕ್ಕೆ ಒಂದು ದಿಂಬು ರೆಡಿ ಮಾಡೋಣ. ಇದೇ ಪೀಸ್ ಉಳಿದಿದೆ, ಈ ಪೀಸು ಇದ್ರದ್ದೇನೆ ಪೀಸ್ ಇದು. ಇದನ್ನು ಇದ್ರ ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೂಸಾಗಿ ಇಟ್ಟು ಮಾಡ್ಕೊಳ್ಳೋಣ, ಯಾಕಂದರೆ ಇದು ದಪ್ಪ ಇದೆಯಲ್ಲ, ಇಲ್ಲಿಂದ ತಗೊಳ್ಳೋದ. ಸ್ವಲ್ಪ ದಪ್ಪ ಇರೋದ್ರಿಂದ ಒಟ್ಟು ಟೋಟಲ್ 26 ಇಂಚ್ ಬೇಕು. 26 ಇಂಚು ಅಗಲ ಬಂದ್ಬಿಟ್ಟು ಒಂದು 19 ಇಂಚು, ಒಂದು 26 ಒಂದು 20 ಇಂಚಿಗೆ ಇದು ಕಟ್ ಮಾಡ್ಕೊಳ್ಳೋಣ, ಓಕೆ. ಇಟ್ಕೊಂಡು ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು, ಓಕೆನಾ. ಇದೇ ಬಟ್ಟೆ ನೀಟಾಗಿರುತ್ತೆ, ಬಂದಾಗ ವಾಶ್ ಮಾಡಿ ಚೇಂಜ್ ಮಾಡ್ಕೊಂಡು. ನಾನು ಬೇಕಾದ್ರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನಿಮಗೇನು ಗೊತ್ತಾಗಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.
ಕನ್ಫ್ಯೂಸ್ ಆಯಿತು ಅಂದರೆ ಈ ಥರ ಇಟ್ಕೊಳ್ಳಿ. ಅಂದರೆ ದಪ್ಪ ಇರೋದ್ರಿಂದ ಜಾಸ್ತಿ ಲೂಸ್ ಬೇಕು, ಇಷ್ಟು ಬೇಕಾಗುತ್ತೆ, ಲೂಸ್ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಚೆಕ್ ಮಾಡಿದೆ, ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ, ಟೈಟ್ ಇರಬಾರ್ದು. ಭಾಗ ಮಾಡ್ತೀನಿ. ಏನಕ್ಕಪ್ಪ 2 ಭಾಗ ಅಂದರೆ ಕವರು ಮೇಲ್ಗಡೆ ರೆಡಿಮೇಡಲ್ಲಿ ಬರುತ್ತಲ್ಲ ಆ ರೀತಿ ಸ್ಟಿಚ್ ಮಾಡೋಣ ಅಂತ, ಓಪನ್ ಮಾಡ್ಕೊಳ್ಳೋಕ್ಕೆ ಅಂತಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಓಕೆನಾ? ಫಸ್ಟ್ಗೆ 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಳ್ಳಿ ಈ ರೀತಿ. ಫ್ರೆಂಡ್ಸ್, ಇವಾಗ ಇದು ಈ ರೀತಿ 2 ಸ್ಟಿಚ್ ಮಾಡ್ಕೊಂಡಿದ್ದೀನಿ 2 ಕಡೆನೂ. ಇವಾಗ ಇಲ್ಲಿ ನಾವು ರೆಡಿಮೇಡ್ ಥರ ಮಾಡಬೇಕು ಅಂದರೆ ಇವಾಗ ಇದು ಉದ್ದ ಇರುತ್ತಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಇಡಿ ಅಷ್ಟೇ. ಇದನ್ನು ಇಟ್ಬಿಟ್ಟು ಈ ರೀತಿ ಈಗ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಫೋಲ್ಡಿಂಗ್ ಮಧ್ಯೆ ಬರಬೇಕು, ಫೋಲ್ಡಿಂಗು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಈ ಕಡೆಯಿಂದ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಇರುತ್ತೆ. ಓಕೆನಾ? ಈ ರೀತಿ ತೆಗೆದ್ರೆ ನಮಗೆ ರೆಡಿಮೇಡ್ ಥರನೇ ಬರುತ್ತೆ. ಓಕೆನಾ? ಫೋಲ್ಡಿಂಗು ನೀಟಾಗಿ ಈ ರೀತಿ ಇರುತ್ತೆ. ಈಗ ನಮಗೇನು ಇದು ದಾರ ಟ್ಯಾಗ್ ಏನು ಬೇಕಾಗಿಲ್ಲ, ಇದಕ್ಕೆ ಈ ರೀತಿ ರೆಡಿಮೇಡ್ ಥರನೇ ಆಗುತ್ತೆ. ಇಷ್ಟು ಈಗ ಹಾಕೋಣ. ಇದು ಈ ಥರ ಅನ್ಸೋದು ಆ್ಯಕ್ಚುಲಿ ಇದ್ದರೆ ಹಾಕಿ, ಇದ್ರಲ್ಲೇನು ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ನಾನು ಆ್ಯಕ್ಚುಲಿ ಪರ್ಸ್ಗೆ ಅಂತ ತಂದಿದ್ದೆ ಇದೆ, ಹಂಗಾಗಿ ಹಾಕ್ತಾಯಿದ್ದೀನಿ. ಅಯ್ಯೋ ಇವರೇನೋ ಹಾಕ್ತಾಯಿದ್ದಾರಪ್ಪ ಅಂತ ಅಂದ್ಕೊಬೇಡಿ. ಇದನ್ನು ಇದ್ದರೆ ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂದರೆ ಇದಕ್ಕೆ ಹುಕ್ಸ್ ಹಾಕ್ಕೊಳ್ಳಿ. ಹುಕ್ಸ್ ಹಾಕ್ಕೋಬೋದು, ಇಲ್ಲ ಪ್ರೆಸ್ ಬಟನ್ ಹಾಕ್ಕೋಬೋದು. ಅದು ಓಪನ್ ಆಗದೆ ಇರಲಿ ಅಂತ ಸುಮ್ಮನೆ ಒಂದು ಇದು ಮಾಡೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ. ಇರೋದ್ರಿಂದ ಹಾಕ್ತಾ ಇರೋದು, ಇಲ್ಲ ಅಂದರೆ ಇದಕ್ಕೋಸ್ಕರ ಏನು ತಂದು ಹಾಕ್ತಾ ಇರಲಿಲ್ಲ. ಈ ರೀತಿ ಹಾಕಿದ್ರೆ ಅಂದರೆ ಶಿಪ್ಪಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅಯ್ಯೋ ಇವ್ರೇನೋ ಹಾಕಿದ್ರಪ್ಪ ಎಲ್ಲಿಂದ ತರೋದಪ್ಪ ಅಂತ ಅಂದ್ಕೋಬೇಡಿ. ನೋಡಿ ಮತ್ತೆ ಇದನ್ನು ಈ ಕಡೆ ಇಟ್ಟು ಅವಾಗ ಹಿಂಗೆ ಕುತ್ಕೊಳ್ಳುತ್ತೆ. ಓಕೆನಾ? ಇವಾಗ ಹಿಂಗೆ ಕುತ್ಕೊಳ್ಳೋದ್ರಿಂದ ಇದು ಓಪನ್ ಆಗೋಲ್ಲ. ನಾವು ಇವಾಗ ಮಾತ್ರ ಓಪನ್ ಮಾಡಿ ಹಾಕ್ಕೋಬೋದು. ಓಕೆನಾ? ಅಷ್ಟೇ, ಇನ್ನೇನಿಲ್ಲ. ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ, ಈ ರೀತಿ ಕುತ್ಕೋಬೇಕು ಅಷ್ಟೇ. ಇದ್ರ ಮಧ್ಯೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ನಾನು ಇರೋದ್ರಿಂದ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಹುಕ್ಸು ಇಲ್ಲ ಪ್ರೆಸ್ ಬಟನ್ ಒಂದೊಂದು ಹಾಕ್ಕೊಂಡ್ರು ನಡೆಯುತ್ತೆ. ಓಕೆನಾ? ಅಂದರೆ ಓಪನ್ ಆಗಬಾರ್ದು ಅಂತ ಅಷ್ಟೇ. ಇಲ್ಲಾಂದರೆ ಏನಿದೇನು ಜಾಸ್ತಿ ರೇಟ್ ಏನಾಗಲ್ಲ. ಮೀಟ್ರ್ ಒಂದು 15 ರೂಪಾಯಿ ಬೀಳುತ್ತೆ ಅಷ್ಟೇ. ಮೀಟ್ರ್ 15 ಇಲ್ಲ 30 ರೂಪಾಯಿ ಇರುತ್ತೆ. ತೊಂದರೆ ಇಲ್ಲ. ಬೇಕು ಅಂದರೆ ಅದು ಹಾಕ್ಕೊಳ್ಳಿ. ಇಲ್ಲ ಅಯ್ಯಪ್ಪ ಅಷ್ಟೊಂದು ದುಡ್ಡು ಕೊಟ್ಟು ಏನಕ್ಕೆ ನಮಗೆ ತೊಗೊಬಂದು ವೇಸ್ಟ್ ಆಗುತ್ತೆ ಅನ್ನೋರು ಬೇಡ. ಹೇಳಿದಾಗ ಹೆಂಗಿರೋ ಹುಕ್ಸುಗಳು ಇದ್ದೇ ಇರುತ್ತೆ, ಇಲ್ಲ ಒಂದು ಹಾಕ್ಕೋಬೋದು. ಹುಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ, ಹುಕ್ಸ್ ಹಾಕ್ಕೊಂಡು ಹಾಕ್ಕೋಬೋದು. ಓಕೆನಾ? ಆ ರೀತಿ ಮಾಡ್ಕೊಳ್ಳಿ. ಇದನ್ನೇ ಹಾಕ್ಬೇಕು ಅಂತ ಏನಿಲ್ಲ, ಸುಮ್ಮನೆ ನಾನು ತೋರಿಸ್ತಾ ಇರೋದು ಅಷ್ಟೇ. ನಮ್ಮ ಹತ್ರ ಇತ್ತು ಅಂತ ಹಾಕ್ತಾ ಇರೋದು ನೋಡಿ. ಈ ರೀತಿ ಇದೆಯಲ್ಲ, ನೀಟಾಗಿ ರೆಡಿಮೇಡ್ಗಿಂತ ಸಖತ್ತಾಗೆ ಆಗುತ್ತೆ. ಓಕೆನಾ? ನೋಡಿ ಈ ರೀತಿ
ಕೂತ್ಕೋಬೇಕು. ಓಕೆನಾ? ಇವಾಗ ಈ ರೀತಿ ತೆಗಿಬೋದು, ಹಾಕ್ಬೋದು. ಓಕೆ, ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಗೆ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ದಿಂಬು ಕವರು ರೆಡಿ ಮಾಡಿದ್ದೀನಿ ನೋಡಿ. ಈ ರೀತಿ ರೆಡಿಮೇಡಲ್ಲಿ ಇರುತ್ತಲ್ಲ ಅದೇ ರೀತಿನೇ ಮಾಡಿದ್ದೀನಿ. ಸಕ್ಕತ್ತಾಗಿ ಮಾಡಿದ್ದೀನಿ. ಇದೇನಿಲ್ಲ, ಈ ರೀತಿ ಅಂಟಿಸ್ಕೊಳ್ಳೋದು. ಇದ್ದರೆ ಅನಿಸಿ, ಇಲ್ಲ ಅಂದರೆ ಏನಿಲ್ಲ. ನಾನು ಹೇಳ್ದಂಗೆ 30 ರೂಪಾಯಿ ಆಗುತ್ತೆ, ತಗೊಳ್ಳಿ. ಇಲ್ಲ ಬೇಡ ಅನ್ನೋದಾದರೆ ಪ್ರೆಸ್ ಬಟನ್ ಇರುತ್ತಲ್ಲ ಅದು ಹಾಕ್ಕೋಬೋದು. ಇಲ್ಲ ಉಕ್ಸ್ ಇರುತ್ತಲ್ಲ, ಐ ಹಾಕ್ಕೊಂಡು ಇಲ್ಲಿ ಉಕ್ಸ್ ಹಾಕ್ಕೊಂಡು ಇಂತ ಹಾಕ್ಕೋಬೋದು. ಯಾಕೆಂದರೆ ಇದು ಓಪನ್ ಆಗಬಾರ್ದು ಅಂತ. ಒಂಥರ ನೀಟಾಗಿರುತ್ತೆ ನೋಡಿ. ಇವಾಗ ಎಷ್ಟು ನೀಟಾಗಿದೆ ಅಲ್ವಾ? ಒಂಥರ ಚೆನ್ನಾಗಿದೆ. ವಾಶ್ ಮಾಡಿ